ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳಿಬಂದಂತಹ ಮೂಡ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಕೋರ್ಟ್ ತೀರ್ಪನ್ನು ನೀಡೋದಕ್ಕೆ ಮುಂದಾಗಿರುವಂಥದ್ದು. ಸಿಎಂ ಪಾಲಿಗೆ ನಾಳೆ ಬಿಗ್ ಡೇ ಇರುವಂಥದ್ದು. ಕೋರ್ಟ್ ತೀರ್ಪು ಬರುತ್ತೆ. ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸೋದಕ್ಕೆ ಪರ್ಮಿಷನ್ ಕೊಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಅಂದರೆ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಮೂಡ ಹಗರಣದ ಬಗ್ಗೆ ತನಿಖೆಯನ್ನು ನಡೆಸಿ ಈ ತನಿಖೆಯಲ್ಲಿ ಅಂದರೆ ತನಿಖೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಿಎಂ ವಿರುದ್ಧವಾಗಿ ಅವರ ಕುಟುಂಬಸ್ಥರ ವಿರುದ್ಧವಾಗಿ ಸಾಕ್ಷ್ಯಾಧಾರಗಳು ಲಭ್ಯ ಆಗಿಲ್ಲ ಅನ್ನೋ ಒಂದು ಬಿ ರಿಪೋರ್ಟನ್ನು ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಕೂಡ ಆಗಿದೆ. ಏನಾದರೂ ಇಡಿ ಅಧಿಕಾರಿಗಳ ಮನವಿಯನ್ನು ಪುರಸ್ಕರಿಸಿದರೆ ಮುಂದೆ ಸಿಎಂ ಸಿದ್ದರಾಮಯ್ಯನವರಿಗೆ ಕಂಟಕ ಎದುರಾಗುತ್ತೆ. ಅಕಸ್ಮಾತಾಗಿ ಏನಾದರೂ ಬಿ ರಿಪೋರ್ಟ್ ಲೋಕಾಯುಕ್ತ ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಏನಿದೆಯಲ್ಲ ಅದು ಏನಾದ್ರೂ ಕೂಡ ಊರ್ಜಿತ ಆಯಿತು ಅಂತಂದರೆ, ಅದು ಕೋರ್ಟ್ಗೆ ಸಮಂಜಸ ಅನ್ನಿಸ್ತು ಅಂತಂದರೆ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಗುತ್ತೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗುತ್ತೆ. ಮುಖ್ಯಮಂತ್ರಿಗಳಿಗೆ ಕಂಟಕ ಆಗುತ್ತಾ ಅಥವಾ ರಿಲೀಫ್ ಸಿಗುತ್ತಾ ಅನ್ನೋದು ನಾಳೆ ಗೊತ್ತಾಗುತ್ತೆ. ದೊಡ್ಡ ಮಟ್ಟದ ಮುಜುಗರವನ್ನು ಸಿಎಂ ಸಿದ್ದರಾಮಯ್ಯನವರ ಕುಟುಂಬ, ಸಿಎಂ ಸಿದ್ದರಾಮಯ್ಯನವರು ಸ್ವತಃ ಅನುಭವಿಸಿದರು. ಮೂಡ ಹಗರಣವನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ JDS BJP ಮುಂದಾಗಿತ್ತು. ಆ ಹೋರಾಟಗಳು ಕೂಡ ನಡೆದವು. ದೊಡ್ಡ ಮಟ್ಟಕ್ಕೆ ಅವರ ವಿರುದ್ಧವಾಗಿ ತನಿಖೆ ಆಗಲಿ ಅಂತ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿ ಸಿಕ್ಕಿತ್ತು. ಅದಾದಮೇಲೆ ಲೋಕಾಯುಕ್ತದಲ್ಲಿ FIR ದಾಖಲಾಗುತ್ತೆ. ಮೈಸೂರಲ್ಲಿ ತನಿಖೆ ನಡೆಯುತ್ತೆ. ತನಿಖೆ ನಡೆದಂತಹ ಸಂದರ್ಭದಲ್ಲಿ ಸಿಎಂ ವಿರುದ್ಧವಾಗಿ ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯ ಆಗಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪ್ರಕರಣದ ಬಿ ರಿಪೋರ್ಟನ್ನು ಲೋಕಾಯುಕ್ತ ಅಂದರೆ ಮೈಸೂರು ಲೋಕಾಯುಕ್ತ ಸಲ್ಲಿಸಿತ್ತು ಕೋರ್ಟ್ಗೆ.